ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 30ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ತೃತೀಯ ಅಂದರೆ ತದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:10 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 8:16 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 2:15 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಮಧ್ಯಾಹ್ನ 12:01 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:54 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:20 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:38 ಬೆಳಿಗ್ಗೆ 9:12 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 11:52 ಮಧ್ಯಾಹ್ನ 12:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:25 ಮಧ್ಯಾಹ್ನ 2:51 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:59 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ಅದರಲ್ಲೂ ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇದೆ. ನಿಮ್ಮ ವ್ಯಾಪಾರ ಉತ್ತಮವಾದಂಥ ದಾರಿಯಲ್ಲಿ ಈ ದಿನ ಸಾಗುತ್ತೆ. ಹಾಗೆ ಬುಧ ವಾಕ್ಚಾತುರ್ಯಕ್ಕೆ ಕಾರಕ ಅಂದರೆ ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ಯಾರು ಉತ್ತಮವಾದಂಥ ಮಾತುಗಾರಿಕೆ ಇದೆ ಅವರಿಗೆ ಜಯ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಮಾತೆ ಈ ದಿನ ನಿಮಗೆ ಬಂಡವಾಳ, ಆ ಮಾತೆ ನಿಮ್ಮ ಅಸ್ತ್ರವಾಗಿ ಈ ದಿನ ಇರುತ್ತೆ. ಇನ್ನು ಗೆಳೆತನಕ್ಕೆ, ಸ್ನೇಹಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಉತ್ತಮವಾದಂತಹ ಲಾಭ ಇದೆ. ಇನ್ನು
ನಿಮ್ಮ ಗೆಳೆಯರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಈ ದಿನ ವಿಶೇಷ ಒಲವನ್ನು ತೋರಿಸುವಂತಹ ಸಂದರ್ಭಗಳಿದೆ. ಹಾಗೆ ಬುಧ ಕಲಿಕೆಗೆ, ಬರವಣಿಗೆಗೆ ಕಾರಕನಾಗಿರುವಂಥವನು. ಹಾಗೆ ಬುದ್ಧಿ ಸಂಪಾದನೆಯನ್ನು ಮಾಡಿಕೊಳ್ಳಿಕ್ಕೆ ಕಾರಣ ಬುಧನೇ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಬಹಳ ಅತ್ಯುತ್ತಮವಾದಂಥ ದಿನ. ತುಂಬ ಅನುಕೂಲತೆಗಳು ನಿಮಗೆ ಸಿಕ್ಕುವಂಥ ದಿನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ವಿಶೇಷ ಮುತುವರ್ಜಿಯಿಂದ ನೀವು ಮುಂದುವರಿಸಿ. ಅದರಲ್ಲೂ ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳೇ ನಿಮಗೆ ಸಿಕ್ಕತ್ತೆ. ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿವಾರ ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಪ್ರಯಾಣ ಅಥವಾ ಯಾವುದೇ ಬಂಡವಾಳ ತೊಡಗಿಸುವಂಥ ವಿಚಾರ, ಈ ರೀತಿ ಗುರುತರವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿವಾರದಲ್ಲಿ ಮಾಡಬೇಡಿ, ಸ್ವಲ್ಪ ಮುಂದಕ್ಕೆ ಹಾಕಿ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಶನಿವಾರದಲ್ಲಿ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಈ ಶನಿವಾರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಸಂಜೆ 4 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಶನಿವಾರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಕೂಡ ಅದನ್ನು ಬುಧ ಹೋರದಲ್ಲಿ ಮಾಡಿ ಅತ್ಯುತ್ತಮ ಫಲ ನಿಮಗೆ ಸಿಕ್ಕತ್ತೆ. ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 1 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 22 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಅಥವಾ ಈ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ವಿಚಾರ ಇತ್ಯಾದಿ ಹಣಕಾಸಿಗೆ ಸಂಬಂಧಪಟ್ಟಂತಹ, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆದಷ್ಟು ಶುಕ್ರ ಹೋರದಲ್ಲಿ ಮಾಡಬೇಡಿ. ಈ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 59 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ಒಳ್ಳೆಯ ಮುಹೂರ್ತ ಯಾವುದಿದೆ ಅಂತ ತಿಳ್ಕೊಳ್ಳಿಕ್ಕೆ ಪಂಚಾಂಗ ಶ್ರವಣವನ್ನು, ಪಂಚಾಂಗ ಪಠಣವನ್ನು ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಅಕ್ಷಯ ತದಿಗೆ, ಇದನ್ನೇ ಕೆಲವರು ಅಕ್ಷಯ ತೃತೀಯ ಅಂತ ಹೇಳುವಂಥದ್ದು. ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ತಮಗೆ ಗೊತ್ತಿದೆ, ಒಂದು ವರ್ಷದಲ್ಲಿ 3 ಮುಹೂರ್ತಗಳಿದೆ. ಇದು ಶುಭ ಮುಹೂರ್ತಗಳು. ಇದಕ್ಕೆ ಯಾವುದೇ ಪಂಚಾಂಗವನ್ನು ನೋಡೋವಂಥ ಅಗತ್ಯ ಇಲ್ಲ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಈ 3 ದಿನಗಳು, ಒಂದು ಯುಗಾದಿ ಹಬ್ಬದ ದಿನ, 2ನೇದು ಅಕ್ಷಯ ತದಿಗೆ ದಿನ, 3ನೇದು ವಿಜಯದಶಮಿ ದಿನ, 4ನೇದು ದೀಪಾವಳಿ ಬಲಿಪಾಡ್ಯಮೆಯ ದಿನ ಅರ್ಧ ದಿನ. ಹಾಗಾಗಿ ಈ 3 ದಿನಗಳೇನಿದೆ ಇದು ಪೂರ್ಣ ಮುಹೂರ್ತವಾಗಿರುವಂಥದ್ದು. ಅದರ ಪೈಕಿ ಈ ಅಕ್ಷಯ ತೃತೀಯ ಕೂಡ ಒಂದು. ಈ ದಿನ ಬಹಳ ವಿಶೇಷ ಅಂತ ಹೇಳಿದ್ರೆ ದೇವರ ಪೂಜೆಯನ್ನು, ಹಾಗೆ ಪಿತೃಗಳ ಪೂಜೆಯನ್ನು ನೆರವೇರಿಸುವಂಥದ್ದು. ಹಾಗಾಗಿ ಈ ಚಿನ್ನ ಬೆಳ್ಳಿ ಖರೀದಿ ಮಾಡುವಂಥ ಭರಾಟೆ ಏನಿದೆ ಅದು ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಇಲ್ಲ. ಇತ್ತೀಚೆಗೆ ಹುಟ್ಟಿಕೊಂಡಿರುವಂಥ ಒಂದು ವಿದ್ಯಮಾನ ಅಷ್ಟೇನೆ.
ಈ ಖರೀದಿ ಪ್ರಕ್ರಿಯೆ ಅನ್ನುವಂಥದ್ದು. ಆದರೆ ಈ ಅಕ್ಷಯ ತೃತೀಯದ ದಿನದಲ್ಲಿ ಬಹಳ ವಿಶೇಷವಾಗಿ ನಾವು ಮಾಡಬೇಕಾಗಿರುವಂಥದ್ದು ದೇವತಾ ಅರ್ಚನೆ. ಏಕೆಂದರೆ ಈ ದಿನ ಹಯಗ್ರೀವರ ಅವತಾರ ಆಗಿರುವಂಥ ದಿನ, ನರನಾರಾಯಣ ಪ್ರಕಟವಾಗಿರುವಂಥ ದಿನ, ಇದು ಪರಶುರಾಮನ ಅವತಾರ ಆಗಿರುವಂಥದ್ದು. ಹಾಗಾಗಿ ಪೌರಾಣಿಕ ಹಿನ್ನೆಲೆಯಲ್ಲಿ ಅಕ್ಷಯ ತೃತೀಯದ ದಿನ ದೇವತೆಗಳ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ಪಿತೃಗಳ ಆರಾಧನೆ ಮಾಡಿ ಪಿತೃಗಳ ಸಲುವಾಗಿ ಕುಂಭದಾನವನ್ನು ಮಾಡಬೇಕು. ಮತ್ತು ಮೃತ್ತಿಕಾ ಪೂಜೆಯನ್ನು ಮಾಡಬೇಕು. ಈ ರೀತಿ ಯಾರು ದೇವರ ಪೂಜೆಯನ್ನು ದಾನ ಧರ್ಮಾದಿಗಳನ್ನು ಮಾಡ್ತಾರೋ ಅವರಿಗೆ ಪುಣ್ಯ ಅಕ್ಷಯವಾಗತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಹೇಳಿದ್ದು, ಈ ತಿಥಿಯಂದು ಅಂದರೆ ಅಕ್ಷಯ ತೃತೀಯದ ಅಕ್ಷಯ ತದಿಗೆಯ ತಿಥಿಯಂದು ಮಾಡಿದಂತಹ ದಾನ ಮತ್ತು ಹವನ ಕ್ಷಯವಾಗಲ್ಲ. ಆದ್ದರಿಂದ ಋಷಿಗಳು ಇದನ್ನು ಅಕ್ಷಯ ತೃತೀಯ ಅಂತ ಹೇಳಿ ಕರೆದಿದ್ದಾರೆ. ಈ ತಿಥಿಯ ದಿನ ದೇವರು ಮತ್ತು ಪಿತೃಗಳನ್ನು ಉದ್ದೇಶಿಸಿ ಮಾಡಿದಂತಹ ಈ ಕಾರ್ಯ ಏನಿದೆ ಅದು ಅಕ್ಷಯವಾಗಿರುತ್ತೆ, ಅವಿನಾಶಿಯಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿರುವಂಥದ್ದು. ಹಾಗಾಗಿ ಈ ಅಕ್ಷಯ ತೃತೀಯ ಒಂದು ಪರ್ವಕಾಲ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಕೆಲವರ ಅಭಿಪ್ರಾಯದಂತೆ ಅಕ್ಷಯ ತೃತೀಯ ಕಲಿಯುಗ ಅಥವಾ ಈ ತ್ರೇತಾಯುಗದ ಆರಂಭದ ದಿನ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ಅಕ್ಷಯ ತೃತೀಯದಂದು ಇಡೀ ದಿನ ಶುಭ ಮುಹೂರ್ತ ಇರುವಂಥದ್ದು. ಆದ್ದರಿಂದ ಈ ತಿಥಿಯಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಮುಹೂರ್ತವನ್ನು ನೋಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಬ್ರಹ್ಮ ಮತ್ತು ಶ್ರೀ ವಿಷ್ಣುವಿನ ಮಿಶ್ರ ಲಹರಿಗಳು ಉಚ್ಚ ದೇವತೆಗಳ ಲೋಕದಿಂದ ಪೃಥ್ವಿಯ ಮೇಲೆ ಬರ್ತಾ ಇರುತ್ತೆ. ಆದ್ದರಿಂದ ಪೃಥ್ವಿಯ ಮೇಲೆ ಈ ಸಾತ್ವಿಕತೆ ಹೆಚ್ಚಾಗಿರುತ್ತೆ. ಈ ಒಂದು ಕಾಲ ಮಹಾತ್ಮೆಯಿಂದ ಈ ತಿಥಿಯ ದಿನ ಪವಿತ್ರ ಸ್ನಾನವನ್ನು ಮಾಡುವಂಥದ್ದು, ದಾನವನ್ನು ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡಿದ್ರೆ ಅವು ನಮಗೆ ಆಧ್ಯಾತ್ಮಿಕವಾಗಿ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ತಿಥಿಯಂದು ದೇವತೆಗಳನ್ನು ಮತ್ತು ಪಿತೃಗಳನ್ನು ಉದ್ದೇಶಿಸಿ ಮಾಡಿದಂತಹ ಎಲ್ಲ ಕಾರ್ಯಗಳು ಕೂಡ ಅಕ್ಷಯ ಫಲವನ್ನೇ ನೀಡುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ಇಲ್ಲಿ ಈ ಅಕ್ಷಯ ತೃತೀಯವನ್ನು ಆಚರಣೆ ಮಾಡುವಂಥ ರೀತಿ ಹೇಗೆ, ಕೆಲವರಿಗೆ ಜಿಜ್ಞಾಸೆ ಇರ್ಬೋದು. ಈ ದಿನ ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ ನಿಮ್ಮ ಮನೆ ದೇವರನ್ನು, ಇಷ್ಟ ದೇವರನ್ನು ಪ್ರಾರ್ಥಿಸ್ಕೊಂಡು ದಾನಾದಿ ಕಾರ್ಯಗಳನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಹಾಗೆ ಈ ದಿನ ಪವಿತ್ರ ನೀರಿನಲ್ಲಿ ಸ್ನಾನವನ್ನು ಮಾಡಿ ವಿಷ್ಣುವಿನ ಪೂಜೆಯನ್ನು ಮಾಡಿ ಜಪ, ಹೋಮ, ತಪ, ದಾನ ಮತ್ತು ಪಿತೃತರ್ಪಣ ಇದು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು. ಈ ದಿನ ಅಪಿಂಡಿಕ ಶ್ರಾದ್ದವನ್ನು ಮಾಡಬೇಕು. ಅಂದರೆ ಪಿಂಡವನ್ನು ಹಿಡಾಗಿಲ್ಲ, ಶ್ರಾದ್ದವನ್ನು ಮಾಡಬೇಕು ಪಿತೃಗಳ ಸಲುವಾಗಿ. ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಪಕ್ಷ ಎಳ್ಳಿನ ತರ್ಪಣವನ್ನಾದರೂ ಕೊಡಬೇಕು ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿದೆ. ಹಾಗಾಗಿ ಈ ದಿನ ಪಿತೃಗಳ ಸಲುವಾಗಿ ಕೆಲವೊಂದು ದಾನಗಳನ್ನು ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಮಾಡಿದಂತಹ ದಾನ ಪವಿತ್ರವಾಗಿರುತ್ತೆ, ಅದು ಸತ್ಪಾತ್ರವಾಗಿರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಸತ್ಪಾತ್ರೆ ದಾನವನ್ನು ಮಾಡೋದ್ರಿಂದ ದಾನದ ಕರ್ಮವು ಅಕರ್ಮವಾಗಿ ಅಕರ್ಮ ಕರ್ಮವಾಗುತ್ತೆ. ಇಲ್ಲಿ ಅಕರ್ಮ ಕರ್ಮ ಅಂತ ಹೇಳಿದ್ರೆ ಪಾಪ ಪುಣ್ಯಗಳ ಲೆಕ್ಕಾಚಾರ ತಗಲಲ್ಲ ಇದಕ್ಕೆ. ಇದರಿಂದ ದಾನವನ್ನು ನೀಡುವಂಥವರು ಯಾವುದೇ ಬಂಧನದಲ್ಲಿ ಸಿಲುಕದೆ ಅಥವಾ ಆಧ್ಯಾತ್ಮಿಕ ಉನ್ನತೀಕರಣಗೊಳ್ಳಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ವಿಶೇಷವಾಗಿ ಅಕ್ಷಯ ತದಿಗೆ ಎಂದು ಸ್ತ್ರೀಯರಿಗೆ ತುಂಬ ಮಹತ್ವದ್ದಾಗಿರುವಂಥ ಒಂದು ಕೆಲಸ ಅಂತ ಹೇಳಿದ್ರೆ ಈ ದಿನ ಚೈತ್ರ ಗೌರಿಯನ್ನು ವಿಸರ್ಜನೆ ಮಾಡುವಂಥದ್ದು ಇದೆ. ಇದರ ಪ್ರಯುಕ್ತ ಅರಿಶಿನ, ಕುಂಕುಮ, ಬಾಗಿನಗಳನ್ನು ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಇನ್ನು ಈ ದಿನ ದಾನ ಮಾಡುವಂಥದ್ದು ಅಧಿಕ ಪುಣ್ಯವನ್ನು ತರುತ್ತೆ, ಅಕ್ಷಯ ಫಲಗಳನ್ನು ತರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ದಿನ ಮಾಡಿದಂತಹ ದಾನ ಯಾವಾಗಲೂ ಕೂಡ ಕ್ಷಯವಾಗಲ್ಲ. ಇಲ್ಲಿ ಅಕ್ಷಯ ತದಿಗೆ ದಿನ ಮಾಡಿದಂತಹ ದಾನದಿಂದ ಬಹಳಷ್ಟು ಪುಣ್ಯಗಳೇ ಲಭಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಹಿಂದಿನ ಜನ್ಮದ ಕರ್ಮಗಳ ಒಂದು ಫಲದಿಂದ ಯಾವುದೇ ದೋಷಗಳನ್ನು ನಾವು ಎದುರಿಸ್ತಾ ಇದ್ದರೆ ಅಥವಾ ಅನುಭವಿಸ್ತಾ ಇದ್ದರೆ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಈ ದಾನಗಳು ನಮಗೆ ಸಹಾಯಕವಾಗುತ್ತೆ. ಜೊತೆಗೆ ಸ್ವರ್ಗ ಪ್ರಾಪ್ತಿಯಾಗುವಂಥ ಅವಕಾಶ ಕೂಡ ಸಿಕ್ಕತ್ತೆ. ಹಾಗಾಗಿ ಸಾಧಕರಿಗೆ ಪುಣ್ಯವನ್ನು ತಂದುಕೊಡುವಂಥ ಒಂದು ವಿಶೇಷ ದಿನ ಇದು ಅಕ್ಷಯ ತದಿಗೆಯ ದಿನ. ಆದ್ದರಿಂದಲೇ ಈ ದಿನ ಸತ್ಕಾರ್ಯಗಳನ್ನು ಮಾಡೋದ್ರಿಂದ, ಸತ್ಪಾತ್ರರಿಗೆ ದಾನವನ್ನು ಮಾಡೋದ್ರಿಂದ ಪುಣ್ಯ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ಯಾರಾದರೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅಂದುಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾಗಿರುವಂಥ ದಿನ ಇದು. ಇನ್ನು ಈ ದಿನ ಉಚ್ಚ ಲೋಕದಿಂದ
ಸಾತ್ವಿಕತೆಯ ಲಹರಿಗಳು ಭೂಮಿಯ ಕಡೆಗೆ ಹರಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪಿತೃಲೋಕದಲ್ಲಿ ಗತಿಸಿರುವಂಥ ನಮ್ಮ ಹಿರಿಯರು ಯಾರೇ ಇದ್ದರೂ ಕೂಡ ಅವರಿಗೆ ತರ್ಪಣವನ್ನು ನೀಡೋದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದಾಗುತ್ತೆ. ಹಾಗೆ ಈ ಪಿತೃದೋಷ ಆಗಲಿ ಪಿತೃಶಾಪಗಳಾಗಲಿ ನಿವಾರಣೆಯಾಗುತ್ತೆ. ಯಾರಿಗೆ ಮನೆಯಲ್ಲಿ ತೊಂದರೆ ಇದೆ, ಯಾರಿಗೆ ವಿವಾಹಗಳಾಗ್ತಾ ಇಲ್ಲ, ವಿವಾಹ ಆದರೂ ಕೂಡ ವೈವಾಹಿಕ ಬದುಕು ನೆಮ್ಮದಿಯಾಗಿಲ್ಲ, ಸಂತಾನ ಪ್ರಾಪ್ತಿಯಾಗ್ತಾ ಇಲ್ಲ, ಹಾಗೆ ಹಣಕಾಸಿನ ಸಮಸ್ಯೆಗಳನ್ನು ದಿನೇ ದಿನೇ ಎದುರಿಸಬೇಕಾಗಿರುವಂಥದ್ದು, ಮಕ್ಕಳು ಕುಟುಂಬದ ಗೌರವದ ರಕ್ಷಣೆಯನ್ನು ಮಾಡ್ತಾ ಇಲ್ಲ, ಇಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು ಪಿತೃಶಾಪದಿಂದ ಬಳಲ್ತಾ ಇರ್ತಾರೆ. ಅಂಥವರು ವಿಶೇಷವಾಗಿ ಈ ದಿನದಂದು ತಿಲತರ್ಪಣವನ್ನಾದರೂ ಕೊಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ನಮ್ಮ ಹಿರಿಯರ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಇದು ಅಪೇಕ್ಷಣೀಯವಾಗಿ ಬಂದಿರುವಂಥ ಒಂದು ಸಂದರ್ಭ, ಇದು ಒಂದು ವರ. ಹಾಗಾಗಿ ಈ ದಿನ ತಿಲತರ್ಪಣವನ್ನು ಮಾಡುವಂಥದ್ದು ಇದೆ. ಇಲ್ಲಿ ಈ ತಿಲತರ್ಪಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಹರಿವಾಣ ಅಥವಾ ಒಂದು ತಟ್ಟೆಯನ್ನು ತೆಗೆದುಕೊಂಡು ತಟ್ಟೆಯಲ್ಲಿ ಶ್ರೀ ವಿಷ್ಣು, ಬ್ರಹ್ಮ ಮತ್ತು ಮಹೇಶ್ವರನ ಆವಾಹನೆಯನ್ನು ಮಾಡಬೇಕು. ಆ ದೇವತೆಗಳು ಸೂಕ್ಷ್ಮದಲ್ಲಿ ಆ ತಟ್ಟೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಭಾವನೆಯನ್ನು ಇಟ್ಕೊಂಡು ಬಲಗೈಯಲ್ಲಿ ಎಳ್ಳನ್ನು ತೆಗೆದುಕೊಂಡು ಅದರ ಚರಣಗಳ ಮೇಲೆ ಅರ್ಪಿಸಬೇಕು. ಇನ್ನೊಂದು ತಟ್ಟೆಯನ್ನು ತೆಗೆದುಕೊಂಡು ನಮ್ಮ ಪೂರ್ವಜರ ಆವಾಹನೆಯನ್ನು ಮಾಡಬೇಕು. ಆಮೇಲೆ ಪೂರ್ವಜರು ಆ ತಟ್ಟೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಭಾವನೆಯನ್ನು ಇಟ್ಕೊಂಡು ದೇವತೆಗಳ ತತ್ವದಿಂದ ಭರಿತವಾದಂತಹ ಎಳ್ಳನ್ನು ಅವರಿಗೆ ಸಮರ್ಪಣೆ ಮಾಡಬೇಕು. ಅಂದರೆ ಸಾತ್ವಿಕವಾಗಿರುವಂಥ ಈ ಎಳ್ಳನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಮೇಲಿನಿಂದ ತಟ್ಟೆಯಲ್ಲಿ ನಿಧಾನವಾಗಿ ನೀರನ್ನು ಬಿಡಬೇಕು. ಈ ಸಮಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ನಮ್ಮ ಪೂರ್ವಜರಿಗೆ ಸದ್ಗತಿಯನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಇನ್ನು ಕುಟುಂಬದ ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ದಿನ. ಏಕೆಂದರೆ ಕುಟುಂಬಸ್ಥರ ಮಧ್ಯದಲ್ಲಿ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದ ಪೂರ್ವಾರ್ಧ ಸ್ವಲ್ಪ ಕ್ಲಿಷ್ಟಕರವಾಗಿಯೇ ಇರುತ್ತೆ. ಏಕೆಂದರೆ ಈ ವಿವಾದಗಳಿಂದ ನೀವು ಈ ದಿನ ಸ್ವಲ್ಪ ಬಳಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಹಿತಶತ್ರುಗಳ ಕಾಟ ಈ ದಿನ ನಿಮ್ಮನ್ನು ಯಾಮಾರಿಸಿ ಹೊಡೆಯುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥ ಅಂಶಗಳು ಕೂಡ ಬಹಳಷ್ಟು ಇರುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ಯಾವ ಕೆಲಸವನ್ನು ಮಾಡಿದ್ರೆ ಯಾವ ರೀತಿಯ ಅನುಕೂಲ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಲಿಕ್ಕೂ ಕಷ್ಟವಾಗುವಂಥ ದಿನ ಇದು. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ದೂರದ ಪ್ರಯಾಣವನ್ನು ಮಾಡಬೇಡಿ. ಜೊತೆಗೆ ಈ ದಿನದ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ನಿಮ್ಮ ಮಾತಿನಲ್ಲಿ ಯಾವುದೇ ವ್ಯತ್ಯಾಸಗಳಾಗದಂತೆ ನೋಡಿಕೊಳ್ಬೇಕು. ಇನ್ನು ಈ ದಿನ ಒಂದು ಸಾಮಾಜಿಕ ವಲಯದಲ್ಲಿ ಆಮಂತ್ರಣಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿ ವಿನಯವಂತರಾಗಿ ಇರಬೇಕಾಗತ್ತೆ. ನಿಮ್ಮ ಮಾತನ್ನು ಈಗಾಗಲೇ ಹೇಳಿದಾಗೆ ನಿಯಂತ್ರಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಈ ದಿನ ನೀವು ಜಾಗರೂಕರಾಗಿ ಇರಬೇಕಾಗುತ್ತೆ. ಇನ್ನು ಈ ದಿನ ವಿನಾಕಾರಣ ವಿವಾದಗಳು ಹಾಗೆ ಈ ಮನಸ್ತಾಪಗಳು ಉದ್ಭವ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಪರಿಚಿತರ ಜೊತೆಯಲ್ಲಿ ಯಾವುದೇ ಮಾತುಕತೆಗೆ ಹೋಗಬೇಡಿ. ಇನ್ನು ಈ ದಿನ ನಿಮಗೆ ಯಾವುದೇ ವ್ಯವಹಾರಗಳಲ್ಲಿ ಅಷ್ಟೊಂದು ಲಾಭ ಇಲ್ಲದೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಅದರಲ್ಲೂ ಹಣಕಾಸಿನ ಪರಿಸ್ಥಿತಿ ನಿಧಾನ ಆದರೂ ಕೂಡ ನಿಮ್ಮ ಅಗತ್ಯತೆಗಳಿಗೆ ತಕ್ಕಷ್ಟು ಹಣ ನಿಮ್ಮಲ್ಲಿರುತ್ತೆ. ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ದಿಢೀರಾಗಿ ಲಾಭ ಬರದೇ ಇದ್ದರೂ ಕೂಡ ಲಾಭ ಬರುವಂತೆ ಮಾಡುವಂಥ ಒಂದು ಒಳ್ಳೆಯ ತಳಹದಿಯನ್ನು ಈ ದಿನ ಹಾಕಿಕೊಳ್ಳುವಂಥದ್ದು ಕೂಡ. ಹಾಗಾಗಿನೇ ಮುಂದೆ ನಿಮಗೆ ಹಣದ ಒಂದು ಲಾಭ ಹೆಚ್ಚು ಹೆಚ್ಚು ಲಭಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಬಹಳ ಮುಖ್ಯ. ಅದಕ್ಕಾಗಿ ತಾಳ್ಮೆ ಇದ್ದಾಗ, ಒಂದು ದೂರಾಲೋಚನೆ ಇದ್ದಾಗ ಮಾತ್ರ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಇನ್ನು ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಉತ್ತಮ ಪ್ರತಿಫಲ ಈ ದಿನ ಸಿಕ್ಕತ್ತೆ. ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಒಂದು
ಕಮಿಟ್ಮೆಂಟ್ ಏನಿದೆ ಇದರಿಂದ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಮೂಡುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶಗಳು ಹೊರಬರುತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಆಶ್ಚರ್ಯಕರವಾದಂತಹ ಘಟನೆ ಎದುರಾಗುವಂಥ ಸಂಭವ ಕೂಡ ಇದೆ. ಆದರೆ ಈ ದಿನ ಖರ್ಚು ವೆಚ್ಚಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಈ ದಿನ ಗಮನ ಕೊಡಿ. ಇನ್ನು ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ನಿಮ್ಮಲ್ಲಿರುವಂಥ ವಿದ್ಯೆ, ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ಗೆ ಈ ದಿನ ಎಲ್ಲಿಲ್ಲದ ಗೌರವ ಪ್ರಾಪ್ತಿಯಾಗತ್ತೆ. ಹಾಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆದರೂ ಕೂಡ ನಿಧಾನವಾಗಿ ಅದನ್ನು ಪೂರ್ಣಗೊಳಿಸ್ತೀರಿ. ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ. ಒಟ್ಟಾರೆ ನಿಮಗೆ ಈ ದಿನ ಅತ್ಯುತ್ತಮವಾದ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕುವಂಥ ದಿನ ಇದು. ಹಾಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವಂಥದ್ದು. ಆದರೆ ವಿನಾಕಾರಣ ಬೇಡದ ವಿಚಾರದ ಬಗ್ಗೆ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಈ ದಿನ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನಷ್ಟೇ ಗಮನಿಸಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣುವನ್ನು ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಅದರಲ್ಲೂ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿರೋದ್ರಿಂದ ಈ ದಿನ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ತೀರಿ. ನಿಮ್ಮ ಮನಸ್ಸಿನ ನಿಯಂತ್ರಣವನ್ನು ಕಳ್ಕೊಳ್ತೀರಿ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಾಗಲಿ, ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳಲ್ಲಾಗಲಿ, ಈ ಮಾತುಕತೆಯಲ್ಲಾಗಲಿ ನಿಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸುವಂಥದ್ದಿದೆ. ಹಾಗಾಗಿ ನಿಮ್ಮನ್ನು ಬಹಳ ದಿನಗಳಿಂದ ಬಲ್ಲಂಥವರು, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಕುಟುಂಬಸ್ಥರಾಗಲಿ ಒಂದು ವ್ಯತ್ಯಾಸವನ್ನು ಗಮನಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಬದಲಾದಂತಹ ನೀವು ಈ ದಿನ ಬದಲಾಗುವಂಥ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡದೆ ಈ ದಿನ ನೀವು ಮಲ್ಟಿ ಟಾಸ್ಕಿಂಗಲ್ಲಿ ಇರಬೇಕು. ಹಾಗೆ 2-3 ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುವಂಥ ಕೌಶಲ್ಯ ನಿಮಗಿದೆ. ಆದರೆ ಅದನ್ನು ಈ ದಿನ ಸ್ವಲ್ಪ ಶಾರ್ಪನ್ ಮಾಡಿಕೊಳ್ಬೇಕು, ಸ್ವಲ್ಪ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಂದು ಕೆಲಸಗಳಲ್ಲಿ ತುಂಬ ಉತ್ಸಾಹ ಇದೆ, ಕೆಲವೊಂದು ಕೆಲಸಗಳಲ್ಲಿ ತುಂಬ ನಿರಾಸಕ್ತಿ ಇರುತ್ತೆ. ಹಾಗಾಗಿ ಈ ಉತ್ಸಾಹ ಅನ್ನೋಂಥದ್ರ ಒಂದು ಲೆವೆಲನ್ನು ಈ ದಿನ ನೀವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಹಾಗೆ ಕೆಲವೊಂದು ಯೋಜನೆಗಳಲ್ಲಿ ಪ್ರಶಂಸೆಗೆ ಪಾತ್ರವಾಗುವಂಥ ಸಾಧ್ಯತೆ ಇದೆ. ಗುರು ಹಿರಿಯರು ಕೂಡ ನಿಮ್ಮನ್ನು ಮೆಚ್ಚುತ್ತಾರೆ, ನಿಮ್ಮನಿಗೂ ಕೂಡ ಒಂದು ಶಭಾಷ್ಗಿರಿಯನ್ನು ಕೊಡ್ತಾರೆ. ಆದರೆ ಈ ಫಲಿತಾಂಶದ ಸಂದರ್ಭದಲ್ಲಿ ಮಾತ್ರ ನೀವು ಸ್ವಲ್ಪ ಎಡವಟ್ಟನ್ನು ಮಾಡಿಕೊಳ್ಳುವಂಥದ್ದಿದೆ. ನೀವಾಗಿ ಮಾಡಿಕೊಳ್ಳುವಂಥ ತಪ್ಪುಗಳಿದು. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕವಾದಂತಹ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಆದಷ್ಟು ಬೇಗ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಸಂಪೂರ್ಣವಾದ ಸಮಾಧಾನ ಇರುತ್ತೆ. ಹಾಗೆ ಯಾವುದೇ ಒಂದು ವಿಚಾರಕ್ಕೂ ಕೂಡ ಅತಿರೇಕಕ್ಕೆ ಹೋಗಲ್ಲ. ಏಕೆಂದರೆ ಬಹಳ ಜಾಣತನದಿಂದ, ಬಹಳ ಅನುಭವಸ್ಥರಂತೆ ಈ ದಿನ ನೀವು ಮುನ್ನಡೆಯುವಂಥದ್ದು ಇದೆ. ಏಕೆಂದರೆ ನಿಮಗೆ ಹಿಂದೆ ಆಗಿರುವಂತಹ ಕೆಲವೊಂದು ಘಟನೆಗಳಿಂದ ಕಲಿತಂತಹ ಪಾಠ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗೆ ಈ ದಿನ ಸಂಬಂಧಿಕರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಮನಃಶಾಂತಿ ಸಿಕ್ಕತ್ತೆ. ಇಲ್ಲಾಂದರೆ ನಿಮ್ಮ ಮನಸ್ಸಿಗೆ ಒತ್ತಡವನ್ನು ತರುವಂಥವರೇ ನಿಮ್ಮ ಸಂಬಂಧಿಕರು. ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಹಾಗೆ ಈ ಒಂದು ಸನ್ನಿವೇಶ ನಿಮಗೆ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಬಲವಂತಕ್ಕೆ, ದಾಕ್ಷಿಣ್ಯಕ್ಕೆ ಅಲ್ಲಿ ಒಂದು ಪ್ರಯತ್ನವನ್ನು ಮುಂದುವರಿಸಬೇಡಿ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಆ ಒಂದು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಕಲೆಗಾರಿಕೆಯನ್ನು ಈ ದಿನ ನೀವು ಕಲ್ತ್ಕೊಳ್ಬೇಕು. ಹಾಗೆ ಈ ದಿನ ಅತಿಯಾಗಿ ಪ್ರತಿಕ್ರಿಯೆ ಮಾಡೋದರಿಂದ ಕೂಡ ಹಾನಿ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಮ್ಮೆ ಮೌನಕ್ಕೆ ಒಳಗಾಗುವಂಥದ್ದು, ಮೌನಕ್ಕೆ ಶರಣಾಗುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ಕೆಲಸದ ನಿರ್ವಹಣೆಯಲ್ಲಿ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಬರಬಹುದು.
ಆ ಸಂದರ್ಭ ನಿಮಗೆ ಶುಭ ಲಾಭವನ್ನು ತರುತ್ತೆ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಈ ದಿನ ಉತ್ತಮವಾದಂತಹ ಸಾರ್ವಜನಿಕ ಮನ್ನಣೆ ಸಿಕ್ಕತ್ತೆ. ಜೊತೆಗೆ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಒಂದು ವಾತಾವರಣ ಕೂಡ ಇದೆ. ಹಾಗೆ ಗೊಂದಲಮಯವಾಗಿರುವಂಥ ವಾತಾವರಣವನ್ನು ತಿಳಿಗೊಳಿಸ್ಕೊಳ್ತೀರಿ. ಅದಕ್ಕಾಗಿ ಪ್ರಯತ್ನ ಇದೆ. ಕುಟುಂಬಕ್ಕಾಗಿ, ಕುಟುಂಬಸ್ಥರಿಗಾಗಿ ಈ ದಿನ ನೀವು ಇರುವಂಥದ್ದು ಅವೈಲಬಿಲಿಟಿ ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ. ಏಕೆಂದರೆ ಧೈರ್ಯ ಜಾಸ್ತಿ ಇದೆ, ಮುಂದಾಲೋಚನೆ ಇದೆ. ಹಾಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ಎದುರಿಸುವಂಥ ಒಂದು ಧೈರ್ಯ ಇದೆ, ತಾಕತ್ತಿದೆ. ಅದಕ್ಕಾಗಿಯೇ ಈ ದಿನ ಬಹಳ ದಿನಗಳಿಂದ ತೆಗೆದುಕೊಳ್ಬೇಕು ಅಂದ್ಕೊಂಡಿರುವಂಥ ನಿರ್ಧಾರ ಈ ದಿನ ಕಾರ್ಯರೂಪಕ್ಕೆ ಬರುವಂಥದ್ದು. ಹಾಗೆ ಈ ದಿನದಲ್ಲಿ ಕುಟುಂಬದಲ್ಲಿ ಇರುವಂಥ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಶ್ರಮಿಸುವಂಥದ್ದು. ಹಾಗಾಗಿ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಒಂದು ಪರಿಹಾರ ಇದೆ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಆ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕು, ಯಾರ ಸಮ್ಮುಖದಲ್ಲಿ ಮಾಡಿಕೊಳ್ಬೇಕು ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಮನೆಯಲ್ಲಿ ಚರ್ಚೆಗಳಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿದ್ದಂಥ ಸಂಬಂಧಗಳನ್ನು ಕೂಡ ತಿಳಿಗೊಳಿಸ್ಕೊಳ್ತೀರಿ. ಭಿನ್ನಾಭಿಪ್ರಾಯಕ್ಕೆ ಒಂದು ಇತಿಶ್ರೀಯನ್ನು ಹಾಡುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಆದರೆ ಯಾವುದೇ ವಿಚಾರಕ್ಕೂ ಕೂಡ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಇನ್ನು ಕೆಲವರ ಗಾಳಿ ಮಾತಿಗೆ ಕಿವಿ ಕೊಡಬೇಡಿ. ಏಕೆಂದರೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಖರ್ಚು ವೆಚ್ಚ ಹೆಚ್ಚಾಗುವಂಥ ಸಂಭವ ಕೂಡ ಇದೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗ್ತಾ ಇರುತ್ತೆ. ಇನ್ನು ಸ್ನೇಹಿತರು ಹಾಗೆ ಮನೆಯ ಸದಸ್ಯರೊಂದಿಗೆ ಈ ದಿನ ನೀವು ಎಷ್ಟು ಸೌಹಾರ್ದಯುತವಾಗಿರ್ತೀರೋ, ಎಷ್ಟು ಕಾರ್ಡಿಯಲ್ಲಾಗಿರ್ತೀರೋ ಅಷ್ಟೇ ನಿಮಗೆ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಒಂದು ಶಕ್ತಿಗೆ ಅಥವಾ ನಿಮ್ಮ ಒಂದು ಯೋಜನೆಗೆ ಅನುಗುಣವಾಗಿರುವಂಥ ಕೆಲವು ಕಾರ್ಯಗಳು ಮೆಟೀರಿಯಲೈಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಹೋರಾಟ ಇದೆ, ಸ್ವಲ್ಪ ಸ್ಟ್ರಗಲ್ ಮಾಡಬೇಕು. ಯಾವುದೂ ಕೂಡ ಅಷ್ಟೊಂದು ಸುಲಭವಾಗಿ ನಿಮ್ಮ ಕೈಗೆ ಬರಲ್ಲ. ಹಾಗೆ ಈ ದಿನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಹಣಕಾಸಿನ ಪರಿಸ್ಥಿತಿಯನ್ನು ಅವಲಂಬಿಸೇ ಮುಂದುವರಿಸಬೇಕು ಅನ್ನುವಂಥ ಅನಿವಾರ್ಯತೆ ಬರುತ್ತೆ. ಹಾಗಾಗಿ ಈ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ತಜ್ಞರ ಬಲ್ಲವರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದ ಮನಸ್ಥಿತಿ ನಿಮಗೆ ಸ್ವಲ್ಪ ಆತುರವಾಗಿ ಇರುವಂಥದ್ದು. ಆತುರಕ್ಕೆ ಏನೋ ತೀರ್ಮಾನ ಕೈಗೊಳ್ಳಲಿಕ್ಕೆ ಹೋಗ್ತೀರಿ, ಅದರಿಂದ ಅಷ್ಟೊಂದು ಅನುಕೂಲತೆಗಳು ಸಿಕ್ಕಲ್ಲ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಸಣ್ಣ ಪುಟ್ಟ ವಿಚಾರಗಳು ಅದು ಬಹಳ ವಿಶೇಷವಾಗಿ ನೀವು ಗಮನಿಸ್ತೀರಿ. ಅದು ಈ ದಿನದ ಒಂದು ಮನಸ್ತಾಪಕ್ಕೆ ಕಾರಣವಾಗುವಂಥದ್ದು, ವಿವಾದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಸಣ್ಣ ಪುಟ್ಟ ವಿಚಾರಗಳ ಕಡೆ ಗಮನ ಕೊಡಬಾರ್ದು ಈ ದಿನ. ಹಾಗೆ ಈ ದಿನ ನಿಮ್ಮನ್ನು ನೀವು ಸ್ವಲ್ಪ ತಿದ್ದಿಕೊಳ್ಳುವಂಥ, ನಿಮ್ಮಲ್ಲಿರುವಂಥ ಕೆಲವು ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶವೊಂದು ಸಿಕ್ಕುವಂಥ ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ನೀವು ಆತ್ಮವಿಶ್ವಾಸದಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅನಿರೀಕ್ಷಿತ ಅಡ್ಡಿ ಆತಂಕಗಳು ಬರುವಂಥದ್ದು ಕೂಡ ಇದೆ. ಅದನ್ನು ಎದುರಿಸಬೇಕು. ಅದಕ್ಕೆ ಸ್ವಲ್ಪ ಧೈರ್ಯ ಅನ್ನುವಂಥದ್ದು ಬೇಕಾಗತ್ತೆ. ಹಾಗೆ ಈ ದಿನ ನೀವು ಎಷ್ಟು ಹಣವನ್ನು ಸಂಪಾದನೆ ಮಾಡ್ತೀರೋ ಅಷ್ಟು ಒಂದು ಉಳಿತಾಯಕ್ಕೆ ಮತ್ತು ಸದ್ವಿನಿಯೋಗಕ್ಕೆ ನೀವು ಬಳಸಬೇಕು ಅನ್ನುವಂಥದ್ದನ್ನು ಕೂಡ ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗಾಗಿ ನಿಮ್ಮ ಸ್ವಂತ ಹಿತಾಸಕ್ತಿಗೆ ಈ ದಿನ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಳ್ಳೋದಕ್ಕಿಂತ ನೀವು ನಿಮ್ಮ ಹಿರಿಯರ ಸೇವೆಗೆ ಹಾಗೆ ಭಗವಂತನ ಆರಾಧನೆಗೆ ಸ್ವಲ್ಪ ಭಾಗವನ್ನು ಮೀಸಲಿಡಬೇಕು ಅನ್ನುವಂಥದ್ದು ಕೂಡ ನಿಮ್ಮ ಗಮನಕ್ಕೆ ಬರಬೇಕು. ಆಗ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ.
ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, ಗುರುವಿನ ಜೊತೆಯಲ್ಲಿ ಚಂದ್ರ. ಆದರೂ ಕೂಡ ನಿಮ್ಮ ಯೋಗ ಅಷ್ಟೊಂದು ತಿಳಿಯಾಗಿಲ್ಲ. ಅಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ, ಎಲ್ಲವೂ ಸರಿಯಾಗ್ತಾ ಇದೆ, ಆದರೆ ಎಲ್ಲೋ ಒಂದು ಕಡೆ ಎಡವಟ್ಟಾಗ್ತಾ ಇದೆ. ನೀರು ಮೇಲಿಂದ ಬಂದರೆ ಕೆಳಗೆ ಎಲ್ಲೋ ಸೋರಿ ಹೋಗುವಂಥ ಸಾಧ್ಯತೆ ಇರುತ್ತಲ್ಲ, ಆ ರೀತಿಯಲ್ಲಿ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಅಷ್ಟೊಂದು ಲಾಭಾಂಶ ಕಾಣಿಸ್ತಾ ಇಲ್ಲ. ಇನ್ನು ಈ ದಿನ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಇದ್ದಂತಹ ಸಮಸ್ಯೆಗಳು ಅದನ್ನು ಬಹಳ ತೀವ್ರವಾಗಿ ಪರಿಗಣಿಸುವಂಥ ಸಾಧ್ಯತೆಗಳಿದೆ. ಅದನ್ನೇ ಈ ದಿನ ತಲೆಗೆ ಹಚ್ಕೊಳ್ತೀರಿ. ಆದರೆ ಸಮಸ್ಯೆಯ ಬಗ್ಗೆ, ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಾನೆ ಈ ದಿನ ಕಾಲವನ್ನು ತಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇನ್ನು ಈ ದಿನ ದೂರದ ಪ್ರಯಾಣದಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ, ವಾಹನದಿಂದ ಸೌಖ್ಯ ಇಲ್ಲ. ಹಾಗಾಗಿ ವಾಹನದ ದುರಸ್ತಿಗೆ ಈ ದಿನ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿಯೇ ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಕೆಲಸದಲ್ಲಿ ಉತ್ಸಾಹ ಏನೋ ಇದೆ, ಆದರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಒಂದು ಪ್ರತಿಭೆಗೆ ಪುರಸ್ಕಾರ ಇರಲ್ಲ. ನಿಮ್ಮ ಕಾಲೆಳೆಯುವಂಥವರೇ ಹೆಚ್ಚಿರ್ತಾರೆ. ಹಾಗೆ ಈ ದಿನ ನಿಮಗೆ ಇಷ್ಟ ಇಲ್ಲದ ಕೆಲಸವನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಜವಾಬ್ದಾರಿಯ ಹೆಸರಿನಲ್ಲಿ ಈ ದಿನ ನೀವು ಇಲ್ಲ ಸಲ್ಲದ ಆರೋಪಕ್ಕೆ ಗುರಿಯಾಗಬೇಕಾದಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಸ್ನೇಹಿತರು ಹಾಗೆ ಮನೆಯ ಸದಸ್ಯರು ಈ ದಿನ ತುಂಬ ಬ್ಯಾಲೆನ್ಸ್ ಮಾಡಬೇಕು. ಯಾಕೆಂದರೆ ನಿಮಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಂತೋಷ ಕೊಡುವಂಥವರೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರು. ಅವರನ್ನು ಈ ದಿನ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಒಂದು ಉತ್ತರಾರ್ಧ ಏನಿದೆ ಅದನ್ನು ಬಹಳ ಆತ್ಮವಿಶ್ವಾಸದಿಂದ ಎದುರಿಸಬೇಕಾಗತ್ತೆ. ಒಂದು ಅತ್ಯುತ್ತಮವಾದಂಥ ಕೆಲಸ ಈ ದಿನ ಸಂಜೆ ಘಟಿಸುವಂಥ ಸಾಧ್ಯತೆ ಇರುತ್ತೆ. ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮಗೆ ಅನುಕೂಲತೆಗಳು ಕೂಡಿ ಬರುತ್ತೆ. ಹಾಗೆ ಎಲ್ಲ ಅನುಕೂಲತೆಗಳು ನೀವು ಅಂದುಕೊಂಡಂತೆ ಇಲ್ಲದೇ ಇದ್ದರೂ ಕೂಡ ಬರುವಂಥ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆಯದನ್ನು ಕಾಣುವಂಥ ಮನೋಭಾವ ಈ ದಿನ ನಮಗೆ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಈ ದಿನ ಒಂದು ಕೆಲಸದಲ್ಲಿ ನಿಮ್ಮ ಕುಟುಂಬಸ್ಥರ, ನಿಮ್ಮ ಸ್ನೇಹಿತರ ಬೆಂಬಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಬಿ ಎ ಗುಡ್ ಪರ್ಸನ್ ಬಟ್ ಡೋಂಟ್ ವೇಸ್ಟ್ ಟೈಮ್ ಟು ಪ್ರೂವ್ ಇಟ್ ಅನ್ನುವಂಥದ್ದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅಂದರೆ ನಾನು ಒಳ್ಳೆಯವನು ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ, ಅದನ್ನು ಪ್ರೂವ್ ಮಾಡಲಿಕ್ಕೇ ಈ ದಿನ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಿ, ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಇದನ್ನು ಜ್ಞಾಪಕದಲ್ಲಿಟ್ಕೊಂಡು ನಿಮ್ಮ ಕೆಲಸವನ್ನು ಮಾತ್ರ ಮಾಡಿ, ಉಳಿದದ್ದನ್ನು ಭಗವಂತ ನೀಡ್ತಾನೆ. ಹಾಗೆ ಈ ದಿನ ಅನುಕೂಲಕರವಾಗಿರುವಂಥ ಒಂದು ಸನ್ನಿವೇಶದಲ್ಲಿ ಕೆಲಸದಲ್ಲಿ ಉತ್ಸಾಹ, ಹಾಗೆ ಸ್ತ್ರೀ ವರ್ಗದವರಿಂದ ನಿಮಗೆ ಒಂದು ಪ್ರೇರೇಪಣೆ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಶ್ರಮವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಬೇಕು. ನಿಮ್ಮ ಸಹೋದ್ಯೋಗಿಗಳ ಜೊತೆ ತುಂಬ ಸೌಹಾರ್ದಯುತವಾಗಿ ಈ ದಿನ ನೀವು ಇರಬೇಕಾಗತ್ತೆ. ಹಾಗೆ ಮೇಲಧಿಕಾರಿಗಳನ್ನು ಎದುರು ಹಾಕ್ಕೊಳ್ಬೇಡಿ ಈ ದಿನ, ಏಕೆಂದರೆ ಅವರ ಒಂದು ಸಹಕಾರ ನಿಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ಈ ದಿನ ನೀವು ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ತಿರೋ ಅದಕ್ಕೆ ಬದ್ಧರಾಗಿರಬೇಕು. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ನಿಯಂತ್ರಣ ಇರಲಿ, ಖರ್ಚು ವೆಚ್ಚಗಳ ಬಗ್ಗೆ ಗಮನ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ತುಂಬ ಪ್ರಗತಿದಾಯಕವಾದಂಥ ಸನ್ನಿವೇಶಗಳಿರುವಂಥ ದಿನ.
ಹಾಗೆ ಅತ್ಯುತ್ತಮ ಸಹಕಾರ ನಿಮಗೆ ಸಿಕ್ಕತ್ತೆ. ನಿಮ್ಮ ಸ್ನೇಹಿತರೋ ಬಂಧುಗಳೋ ಯಾರೋ ಒಬ್ಬರು ನಿಮ್ಮ ಜೊತೆಯಲ್ಲಿದ್ದು ಕೆಲಸಗಳಿಗೆ ಸಾಥ್ ಕೊಡುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಗತಿಯ ದಾರಿ ಮುಂದುವರಿತಾ ಇರುತ್ತೆ. ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ ಹಲವು ಕಡೆ ಉಪಯೋಗಕ್ಕೆ ಬರುವಂಥದ್ದು. ಹಾಗಾಗಿ ತುಂಬ ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಖರ್ಚು ಎಷ್ಟೇ ಆಗಲಿ, ಆದರೆ ಆ ಒಂದು ವಿಶೇಷವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ದಿನ ಹಿಂದೆ ಮುಂದೆ ನೋಡಲ್ಲ. ಇನ್ನು ಸ್ವಂತ ಬಿಸ್ನೆಸ್ ಮಾಡುವಂಥವರು ಕೂಡ ಈ ದಿನ ಆಲೋಚನೆ ಮಾಡುವಂಥದ್ದೇನು, ಈ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡಬೇಕು, ಇದರಿಂದ ಇನ್ನೂ ಹೆಚ್ಚು ಅನುಕೂಲತೆಗಳಾಗಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನ ಮಾಡುವಂಥ ಪ್ರತಿ ಪ್ರಯತ್ನವೂ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗಾಗಿಯೇ ನೀವು ನಾಳಿನ ದೃಷ್ಟಿಯಲ್ಲಿ, ನಾಳಿನ ಹಿನ್ನೆಲೆಯಲ್ಲಿ ಈ ದಿನ ತೀರ್ಮಾನವನ್ನು ಕೈಗೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕೆಲಸದಲ್ಲಿ ಏನಾದರೂ ಅಡೆತಡೆಗಳೇನಾದರೂ ಇದ್ದರೆ ಅದಕ್ಕೆ ಕಾರಣ ಏನಿದೆ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಬೇಕು. ಅದನ್ನು ಸುಮ್ಮನೆ ಹಾಗೆ ಬಿಡಬೇಡಿ. ಕಾರ್ಯಕಾರಣ ಸಂಬಂಧವನ್ನು ಕಂಡುಹಿಡಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ಆಚರಣೆ ಇರಲಿ, ಯಾವುದೇ ಸಂಭ್ರಮಾಚರಣೆ ಇರಲಿ, ಅದರಲ್ಲಿ ಖರ್ಚು ಅಧಿಕವಾಗುವಂಥ ಸಾಧ್ಯತೆ ಇರುತ್ತೆ. ಖರ್ಚನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ದೂರದ ಪ್ರಯಾಣದ ಯೋಗ ಕೂಡ ಈ ದಿನ ಇದೆ. ಅನಿರೀಕ್ಷಿತವಾಗಿ ಕೆಲವೊಬ್ಬರನ್ನು ಭೇಟಿ ಮಾಡುವಂಥದ್ದು, ನಿಮ್ಮ ಬಂಧುಗಳು ಮಿತ್ರರೋ ಬಹಳ ವರ್ಷಗಳ ನಂತರ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಮನಸ್ಸಿಗೆ ಸಮಾಧಾನ ತರುತ್ತೆ ಈ ಭೇಟಿ. ಇನ್ನು ಈ ದಿನ ಮಾತನಾಡುವಂಥ ವಿಚಾರಗಳೇನಿದೆ, ಆತುರದಿಂದ ಮಾತಾಡುವಂಥದ್ದು, ಅವಿವೇಕದಿಂದ ಮಾತಾಡುವಂಥದ್ದು, ಹಾಗೆ ಯಾವುದೇ ಗೊತ್ತು ಗುರಿ ಇಲ್ಲದೆ ಮಾತಾಡುವಂಥದ್ದು, ಇದರಿಂದ ಸ್ವಲ್ಪ ಹಿನ್ನಡೆ ಪ್ರಾಪ್ತಿಯಾಗುತ್ತೆ. ಜಾಗ್ರತೆ. ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚಂದ್ರನಿಂದ ಮಿಶ್ರ ಫಲಗಳೇನೋ ಸಿಕ್ಕತ್ತೆ. ಆದರೆ ನಿಮ್ಮ ಶ್ರಮದಿಂದ ಈ ದಿನ ಹಳೆಯ ವಿಚಾರಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ನೀವು ಆತ್ಮವಿಶ್ವಾಸದಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಾಧಾನ ಇರದೆ ತೃಪ್ತಿ ಇರುತ್ತೆ. ಹಾಗೆ ನಿಮ್ಮನ್ನು ಯಾರು ಅವಲಂಬಿಸಿದ್ದಾರೆ ಅಂಥವ್ರಿಗೂ ಕೂಡ ಈ ದಿನ ಸಮಾಧಾನದ ನಿಟ್ಟುಸಿರು ಬಿಡುವಂಥದ್ದು. ಹಾಗೆ ಈ ದಿನ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಒಂದು ದೃಢವಾದಂಥ ಚಿತ್ತ ಬೇಕು. ಭಾವನೆಗಳಲ್ಲಿ ವ್ಯತ್ಯಾಸಗಳು ಆಗಬಾರ್ದು. ಹಾಗಾಗಿಯೇ ಕೆಲವೊಮ್ಮೆ ನಿಮ್ಮ ಒಂದು ಸತ್ವವನ್ನು ಪರೀಕ್ಷೆ ಮಾಡುವಂಥ ಸನ್ನಿವೇಶಗಳು ಕೂಡ ಬರ್ಬೋದು. ನಿಮಗೆ ಎಷ್ಟು ಕಮಿಟ್ಮೆಂಟ್ ಇದೆ, ಎಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಕೆಲವೊಂದು ಪರೀಕ್ಷೆಗಳು ಎದುರಾಗತ್ತೆ. ಧೈರ್ಯವಾಗಿ ಅದನ್ನು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ಹಣ ಎಷ್ಟೇ ಖರ್ಚಾಗಲಿ, ಸಮಯ ಎಷ್ಟೇ ವ್ಯರ್ಥ ಆಗಲಿ, ಆದರೂ ಒಂದು ಉದ್ದೇಶಿತ ಕಾರ್ಯವನ್ನು ಮಾಡುವಂಥ ಒಂದು ಛಲ ಇದೆ, ಹಠ ಇದೆ. ಇದು ಬಹಳ ಉತ್ತಮ ಸಾಧಕರಿಗೆ ಬೇಕಾಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಹಿತಶತ್ರುಗಳವರು ನಿಮ್ಮನ್ನು ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚಿನಿಂದ ನೋಡ್ತಾ ಇರುವಂಥವರು, ಅವರ ಬಗ್ಗೆ ಜಾಗ್ರತೆ ಇರಲಿ. ಆದಷ್ಟು ಅಂಥವರನ್ನು ದೂರ ಇಟ್ಬಿಡಿ. ಅವರ ವಿದ್ಯಮಾನಗಳೇ ಬೇಡ, ಅವರ ಉಸಾಬರಿ ನಿಮಗೆ ಸದ್ಯಕ್ಕೆ ಬೇಡ. ಇನ್ನು ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ನಿಮ್ಮ ಒಂದು ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಏರಿಳಿತಗಳಿದ್ದರೂ ಕೂಡ ಏನೋ ಒಂದು ಕಡೆ ಸಮಾಧಾನ ಇದೆ, ಅದನ್ನೇ ಮುಂದುವರಿಸಬೇಕು ಅನ್ನುವಂಥ ನಿರ್ಧಾರ ಕೂಡ ಈ ದಿನದಲ್ಲಿ ಆಗುವಂಥದ್ದು. ಹಾಗೆ ಮಹಾಲಕ್ಷ್ಮಿಯ ಆರಾಧನೆಯಿಂದ, ಮಹಾವಿಷ್ಣುವಿನ ಪ್ರಾರ್ಥನೆಯಿಂದ ಒಳ್ಳೆಯ ಫಲಗಳು ನಿಮಗೆ ಈ ದಿನ ಲಭ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಆತ್ಮವಿಶ್ವಾಸ ಇರುವಂಥ ದಿನ. ಏಕೆಂದರೆ ಕೆಲಸ ಕಾರ್ಯಗಳ ಬಗ್ಗೆ ಆಸಕ್ತಿ ಇದೆ. ನಿಮಗೆ ಗೊತ್ತಿರುವಂಥ ಕೆಲಸಗಳೇ ನಿಮ್ಮ ಜವಾಬ್ದಾರಿಗೆ ಬರುತ್ತೆ. ಜೊತೆಯಲ್ಲಿ ಯಾರಿಗೆ ನೀವು ಕೆಲಸ ಮಾಡಿಕೊಡ್ತೀರಿ, ಯಾರ ಸೇವೆಯನ್ನು ಮಾಡ್ತೀರಿ, ಅದರಿಂದ ಸಂಪೂರ್ಣವಾದಂಥ ಒಂದು ಮನಸ್ಸು ನಿಮಗೆ ಸಂತೋಷದಲ್ಲಿ ಇರುತ್ತೆ. ಹಾಗೆ ಎಲ್ಲದಕ್ಕೂ ಕೂಡ ಈ ದಿನ ಮನಸ್ಸೇ ಕಾರಣವಾಗಿರುವಂಥದ್ದು. ಮನಸ್ಸಿದ್ದರೆ ಮಾರ್ಗ, ಅದಕ್ಕಾಗಿಯೇ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅಂತ ಹೇಳುವಂಥದ್ದು.
ಹಾಗಾಗಿ ಈ ದಿನ ಮನಸ್ಸು ಮಾಡಿ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಮುತುವರ್ಜಿಯಿಂದ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಸಿಗುವಂತಹ ಉತ್ತಮ ಅವಕಾಶಗಳನ್ನು ಈ ದಿನ ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ಮನೆಯ ಹೊರಗೆ ಗೌರವ ಪ್ರತಿಷ್ಠೆಗಳು ನಿಮಗೆ ಕ್ರಮೇಣವಾಗಿ ಜಾಸ್ತಿ ಆಗುವಂಥದ್ದು ಇದೆ. ಆದರೆ ದಿಢೀರಾಗಿ ಬದಲಾವಣೆ ಆಗಿಬಿಡಲಿ ಅಂತ ಹೇಳಿ ಬಯಸುವಂಥದ್ದು ಮಾತ್ರ ತಪ್ಪು. ಇನ್ನು ಈ ದಿನ ನಿಮ್ಮ ಒಂದು ಕೌಟುಂಬಿಕ ವಲಯದಲ್ಲಿ ಕುಟುಂಬಸ್ಥರ ನೆರವಿನಲ್ಲಿ ಸಹಕಾರದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಏಕೆಂದರೆ ಅಲ್ಲಿ ಒಂದು ಮತಭೇದ ಅನ್ನುವಂಥದ್ದು ಉಂಟಾಗ್ಬಿಡುತ್ತೆ. ಇದರಿಂದ ಕೆಲಸಕ್ಕೆ ನಿಗದಿತವಾದಂತಹ ಸಹಕಾರಗಳು ಕುಟುಂಬಸ್ಥರಿಂದ ಸಿಕ್ಕಲ್ಲ. ಹಾಗೆ ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿ ಮನೆಯಲ್ಲಿ ವಿಶ್ವಾಸವನ್ನು ಗಳಿಸ್ಕೊಂಡು ನಂತರ ನಿಮ್ಮ ಕುಟುಂಬಕ್ಕೋ ಅಥವಾ ನಿಮ್ಮ ಒಂದು ಸಮಾಜಕ್ಕೋ ನಿಮ್ಮ ಸೇವೆಯನ್ನು ವಿಸ್ತರಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ವೈಯಕ್ತಿಕವಾಗಿರಬಾರ್ದು, ಸಮಷ್ಟಿಯಲ್ಲಿ ಇರಬೇಕು, ಸ್ವಾರ್ಥ ಇರಬಾರ್ದು. ಇದನ್ನು ನೀವು ಗಮನಿಸಬೇಕಾಗತ್ತೆ. ಹಾಗೆ ಕೊಟ್ಟ ಮಾತನ್ನು ಈ ದಿನ ಉಳಿಸ್ಕೊಳ್ಬೇಕು. ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ದರೆ ಅದರಂತೆ ನಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಹಾಗೆ ಈ ದಿನದಿಂದ ನಿಮ್ಮ ವಿರೋಧಿಗಳನ್ನು ಅಲಕ್ಷ್ಯ ಮಾಡುವಂಥದ್ದು ಉತ್ತಮ. ಅವರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರೋ ಅಷ್ಟು ಸಮಯ ವ್ಯರ್ಥ ಆಗ್ತಾ ಇರುತ್ತೆ. ಅಂಥವ್ರನ್ನು ಕೈ ಬಿಟ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಯೋಜನೆ ಸರಿಯಾಗಿರುತ್ತೆ. ನಿಮ್ಮ ಕೆಲಸಗಳಿಂದ ಒಳ್ಳೆಯ ಫಲಿತಾಂಶ ಬರುತ್ತೆ. ಆ ಫಲಿತಾಂಶದಿಂದ ನಿಮಗೆ ಉತ್ತಮವಾದಂಥ ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಬಾಕಿ ಉಳಿದಿರುವಂಥ ಕೆಲಸಗಳ ಬಗ್ಗೆ ಆಸಕ್ತಿ ಇದೆ, ಅದನ್ನು ಮುಂದುವರಿಸ್ತೀರಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಗೃಹ ನಿರ್ಮಾಣದ ಯೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು, ಇಂಥ ವಿಚಾರಗಳು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಲಾಭ ಇದೆ. ಅದರಲ್ಲೂ ಸಮಾಜದಲ್ಲಿ ಇರುವಂಥ ಒಡನಾಟ ಹೆಚ್ಚಾಗುವಂಥದ್ದು, ಒಳ್ಳೆಯ ಸಂಪರ್ಕವನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ಮಾಡುವಂಥ ಪ್ರಯತ್ನಗಳೇನಿದೆ ಅವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಫಲವನ್ನೇ ತರುತ್ತೆ. ಕೆಲಸ ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಅದು ನಿರಂತರವಾಗಿ ಮುಂದುವರಿತಾ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಬಗ್ಗೆ, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಂಥದ್ದು ಕೂಡ ಇದೆ. ಹಾಗೆ ನಿರೀಕ್ಷಿತವಾಗಿ ನಿಮಗೆ ಸೌಲಭ್ಯಗಳು ಸಿಕ್ಕುವಂಥದ್ದು, ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ನಿಮಗೆ ಬೇಕಾದಂತಹ ಸೌಲಭ್ಯಗಳು, ಸೌಕರ್ಯಗಳು ಇದನ್ನು ರೂಢಿಸ್ಕೊಳ್ಳಿಕ್ಕೆ ಸ್ವಲ್ಪ ಒಂದು ಓಡಾಟ ಅನ್ನುವಂಥದ್ದು, ಸ್ವಲ್ಪ ಶ್ರಮ ಪಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನಿಮಗೆ ಯಾವುದೇ ರೀತಿಯ ಕೊರತೆಗಳಿದ್ದರೂ ಕೂಡ ಅದನ್ನು ನೀಗಿಸ್ಕೊಳ್ಳಿಕ್ಕೆ ಒಂದು ಉತ್ತಮವಾದಂಥ ಪ್ರಯತ್ನಗಳು ಈ ದಿನ ನಡೆಯುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳಿ. ಅಮ್ಮನವರ ದರ್ಶನ ಒಳ್ಳೆಯ ಫಲವನ್ನು ನೀಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.